RTVKGF ನ್ಯೂಸ್ ಮುಖ್ಯ ಸೇವೆಗಳು. ರೈಟಿಂಗ್. ಕೆಜಿಎಫ್ ಜಿಲ್ಲಾ ಪೊಲೀಸ್ ಇಲಾಖೆಯ ಎಸ್ಪಿ ಶಿವಾಂಶು ರಾಜ್ಪೂತ್ ಅವರಿಂದ ಬಂಗಾರಪೇಟೆ ಮಾರಿಕುಪ್ಪಂ ವಿಶೇಷ ಜಾಗೃತಿ ಮಾರ್ಚ್ ರ್ಯಾಲಿ ಕುರಿತು ಮಹತ್ವದ ಪ್ರಕಟಣೆ. ಬಂಗಾರಪೇಟೆಯಿಂದ ಮಾರಿಕುಪ್ಪಂವರೆಗೆ ಸಂಚರಿಸುವ ರೈಲಿನಲ್ಲಿ ಇಂದು ಶುಕ್ರವಾರ ಹಾಗೂ ವಾರಾಂತ್ಯದ ದಿನವಾಗಿರುವುದರಿಂದ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿರುತ್ತದೆ. ಸಂಜೆ ವೇಳೆಯಲ್ಲಿ ಜನರ ಓಡಾಟವೂ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬಂಗಾರಪೇಟೆ ರೈಲು ನಿಲ್ದಾಣದಿಂದ ಮಾರಿಕುಪ್ಪಂವರೆಗೆ ನಾವು ವಿಶೇಷ ಪ್ರಯಾಣ ಕೈಗೊಳ್ಳುತ್ತಿದ್ದೇವೆ. ರೈಲಿನ ಪ್ರತಿಯೊಂದು ಬೋಗಿಯಲ್ಲೂ ನಮ್ಮ ಸಬ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಸಿಬ್ಬಂದಿಯ ತಂಡಗಳು ನಿಯೋಜಿಸಲ್ಪಟ್ಟಿರುತ್ತವೆ. ಪೊಲೀಸ್ ಇಲಾಖೆಯ ವತಿಯಿಂದ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ವಿಶೇಷವಾಗಿ ಸಹಾಯವಾಣಿ ಸಂಖ್ಯೆಗಳು, ಹೆಲ್ಪ್ಲೈನ್, ಮಾದಕ ವಸ್ತುಗಳ ತಡೆ ಹಾಗೂ ಸೈಬರ್ ಅಪರಾಧಗಳ ಕುರಿತು ಅರಿವು ಮೂಡಿಸಲಾಗುವುದು. ಜೊತೆಗೆ ಸಾರ್ವಜನಿಕರೊಂದಿಗೆ ನೇರ ಸಂವಾದವೂ ನಡೆಸಲಾಗುತ್ತದೆ. ಈ ರೈಲಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಪ್ರಯಾಣಿಕರು ಸಂಚರಿಸುವುದರಿಂದ ಹಾಗೂ ಪ್ರಯಾಣ ಮುಗಿಯುವ ವೇಳೆಗೆ ಕತ್ತಲಾಗುವ ಸಾಧ್ಯತೆ ಇರುವುದರಿಂದ ಇವರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ರೈಲಿನಲ್ಲಿ ಯಾರೂ ರೌಡಿತನ ಅಥವಾ ಅನಗತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಾರದು ಎಂಬುದರ ಬಗ್ಗೆ ನಾವು ಕಟ್ಟುನಿಟ್ಟಾಗಿದ್ದೇವೆ. ಸೀಟುಗಳ ವಿಚಾರವಾಗಲಿ ಅಥವಾ ಇತರೆ ಸಣ್ಣ ಕಾರಣಗಳಿಗಾಗಲಿ ಕೆಲವರು ಅಸಭ್ಯವಾಗಿ ವರ್ತಿಸುತ್ತಿರುವುದರ ಬಗ್ಗೆ ಮಾಹಿತಿ ದೊರೆತಿದೆ. ಅಂಥವರಿಗೆ ಎಚ್ಚರಿಕೆ ನೀಡುವ ಹಾಗೂ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿಯೂ ಇಂಥ ಕ್ರಮಗಳನ್ನು ನಿರಂತರವಾಗಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ ಸಾರ್ವಜನಿಕರು ನಮಗೆ ಉತ್ತಮ ಸಹಕಾರ ನೀಡುತ್ತಿದ್ದಾರೆ. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಉಂಟಾದರೆ, ಯಾರಾದರೂ ರೌಡಿತನ ತೋರಿದರೆ ಅಥವಾ ರೈಲಿನಲ್ಲಿ ಗಾಂಜಾ ಹಾಗೂ ಇತರೆ ಮಾದಕ ವಸ್ತುಗಳನ್ನು ಬಳಸುತ್ತಿರುವುದು ಕಂಡುಬಂದರೆ ಅದರ ಬಗ್ಗೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡುವಂತೆ ವಿನಂತಿಸಿಕೊಳ್ಳುತ್ತೇವೆ. ಸಂಬಂಧಿತ ವ್ಯಕ್ತಿಗಳ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಕೆಜಿಎಫ್ மாவட்ட காவல்துறை எஸ்பி ஷிவான்ஷு ராஜ்புட் பங்காருப்பேட்டை டு மாரிகுப்பம் அதிரடி மார்ச் ரேலியில் ஒரு முக்கிய அறிவிப்பு. பங்காருப்பேட்டையிலிருந்து மாரிகுப்பம் வரை செல்லும் ரயிலில் இன்று வெள்ளிக்கிழமை வார இறுதி நாள் என்பதால் கூட்ட நெரிசல் அதிகமாக இருக்கும். மாலை நேரத்தில் மக்களின் நடமாட்டம் அதிகமாக இருப்பதால் அவர்களுக்கு விழிப்புணர்வு ஏற்படுத்துவதற்காக பங்காருப்பேட்டை ரயில் நிலையத்திலிருந்து மாரிகுப்பம் வரை நாங்கள் பயணம் மேற்கொள்கிறோம். ஒவ்வொரு ரயில் பெட்டியிலும் நம்முடைய சப் இன்ஸ்பெக்டர் மற்றும் காவலர்கள் அடங்கிய குழுவினர் இருப்பார்கள். காவல்துறை சார்பாக பொதுமக்களுக்கு விழிப்புணர்வு ஏற்படுத்தப்படும். குறிப்பாக உதவி எண்கள், ஹெல்ப்லைன், போதைப்பொருள் தடுப்பு மற்றும் சைபர் குற்றங்கள் குறித்து விழிப்புணர்வு ஏற்படுத்தி பொதுமக்களுடனும் கலந்துரையாட உள்ளோம். ஏனெனில் இந்த ரயிலில் பெண் பயணிகள் பெருமளவில் பயணம் செய்கிறார்கள். மேலும் இந்த பயணம் முடியும் போது இருட்டாகிவிடும் என்பதால் அவர்களின் பாதுகாப்பு சரியாக உள்ளதா என்பதை உறுதி செய்ய இந்த நடவடிக்கை எடுக்கப்பட்டுள்ளது. ரயிலில் எந்தவொரு நபரும் ரவுடித்தனம் போன்ற தேவையற்ற செயல்களில் ஈடுபடக்கூடாது என்பதில் நாங்கள் உறுதியாக இருக்கிறோம். ரயில் பெட்டிகளில் இருக்கைக்காகவோ அல்லது வேறு சில சிறு காரணங்களுக்காகவோ சிலர் ரவுடித்தனம் செய்வதாக எங்களுக்கு தகவல் கிடைத்துள்ளது. அவர்களுக்கு எச்சரிக்கை விடுக்கவும் விழிப்புணர்வு ஊட்டவும் இந்த நடவடிக்கை மேற்கொள்ளப்படுகிறது. தொடர்ந்து இதுபோன்ற நடவடிக்கைகள் எடுக்கப்படும். இதற்கு பொதுமக்கள் அனைவரும் எங்களுக்கு ஒத்துழைப்பு வழங்கி வருகின்றனர். பொதுமக்களுக்கு ஏதேனும் சிறு தொந்தரவோ அல்லது யாராவது ரவுடித்தனம் காட்டினாலோ அல்லது ரயிலில் கஞ்சா, போதைப்பொருள் போன்றவற்றை பயன்படுத்தினாலோ அது குறித்த தகவலை உடனடியாக எங்களுக்கு தெரியப்படுத்துமாறு கேட்டுக்கொள்கிறோம். சம்பந்தப்பட்ட நபர்கள் சட்டப்படி கடுமையான நடவடிக்கை எடுக்கப்படும். இதுபோன்ற முக்கிய செய்திகளை தெரிந்து கொள்ள RTVKGF நியூஸ் சேனலை லைக் அண்ட் சப்ஸ்கிரைப் செய்து கொள்ளுங்கள். ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ಬಂಗಾರಪೇಟೆಯಿಂದ ಮಾರಿಕುಪ್ಪ ತನಕ ಟ್ರೈನ್ ಹೋಗುತ್ತೆ. ಇವತ್ತು ಫ್ರೈಡೇ ಇದೆ, ವೀಕೆಂಡ್ಸ್ ಇರುತ್ತೆ, ಜಾಸ್ತಿ ರಸ್ ಇರುತ್ತೆ, ಅದಕ್ಕೆ ಜಾಸ್ತಿ ಜನದ ಮೂವ್ಮೆಂಟ್ ಇರುತ್ತೆ ಸಾಯಂಕಾಲದಲ್ಲಿ. ಅದಕ್ಕೆ ನಾವು ಅವ್ರಿಗೆ ಅರಿವು ಮೂಡಿಸ್ಲಿಕ್ಕೆ ನಾವು ಈಗ ಬಂಗಾರಪೇಟೆ ಸ್ಟೇಷನ್ ಎತ್ತಿ ಮಾರಿಕುಪ್ಪಂ ತನಕ ಹೋಗ್ತೀವಿ. ಎಲ್ಲ ಪ್ರತಿಯೊಂದು ಕೋಚಲ್ಲಿ ನಮ್ಮ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ಜೊತೆ ಇರ್ತಾರೆ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅವರು ಅವೇರ್ನೆಸ್ ಮೂಡಿಸ್ತಾರೆ. ನಮ್ಮ ಹೆಲ್ಪ್ಲೈನ್ ಬಗ್ಗೆ ಮತ್ತು ಡ್ರಗ್ಸ್ ಬಗ್ಗೆ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಮತ್ತು ಪಬ್ಲಿಕ್ಗೆ ಕೂಡ ಮಾತಾಡ್ತಾರೆ. ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ, ಬಿಕಾಸ್ ಭಾಳ ಹೆಂಗಸರು ಲೇಡೀಸ್ ಕೂಡ ಟ್ರಾವೆಲ್ ಮಾಡ್ತಾರೆ. ಇದು ಅಲ್ಲಿ ಹೋಗಿ ತನಕ ಕತ್ಲ ಕೂಡ ಆಗುತ್ತೆ. ಸೊ ಅವ್ರದ್ದು ಸೇಫ್ಟಿ ಸರಿಯಾಗಿದೆಯಾ ಅಥವಾ ಅದು ಸ್ವಲ್ಪ ಚೆಕ್ ಮಾಡಲಿಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ನಾವು ಈಗ ಯಾವುದೇ ವ್ಯಕ್ತಿ ಟ್ರೈನಲ್ಲಿ ರೌಡಿ ಆ್ಯಕ್ಟಿವಿಟಿ ಮಾಡಬಾರ್ದು.
ಅದಕ್ಕೆ ಕೂಡ ನಾವು ಇದು ಸ್ಟೆಪ್ ತಗೊಂಡಿದ್ದೀವಿ. ಕೆಲವು ನಮಗೆ ಮಾಹಿತಿ ಬಂದಿತ್ತು ರೈಲ್ವೆ ಕೋಚಸಲ್ಲಿ ಸೀಟ್ಗೋಸ್ಕರ ಅಥವಾ ಬೇರೆ ಏನಾದರೂ ಸಣ್ಣ ಪುಟ್ಟ ಇಶ್ಯೂಗೋಸ್ಕರ ರೌಡಿಗಿರಿ ಮಾಡ್ತಾಯಿದ್ದಾರೆ. ಅವರಿಗೆ ಸ್ವಲ್ಪ ಎಚ್ಚರಿಕೆ ಕೊಡಲಿಕ್ಕೆ ಮತ್ತು ಅರಿವು ಮೂಡಿಸಲಿಕ್ಕೆ ನಾವು ಈ ಕ್ರಮ ತಗೊಳ್ತಾ ಇದ್ದೀವಿ. ಮುಂದೆ ಕೂಡ ಇದೇ ಥರ ನಾವು ಮಾಡ್ತೀವಿ. ಜನರು ಎಲ್ಲ ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ. ಜನರಿಗೆ ಒಂದು ಮನವಿ ಇದೆ, ಈ ಥರ ಯಾರು ಸಣ್ಣ ಪುಟ್ಟ ತೊಂದರೆ ಕೊಡ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ರೌಡಿಸಮ್ ತೋರಿಸ್ತಾ ಇದ್ದಾರೆ ಅಥವಾ ಟ್ರೈನ್ಸಲ್ಲಿ ಡ್ರಗ್ಸ್ ಸೇರ್ತಾರೆ, ಗಾಂಜಾ ಸೇರ್ತಾರೆ, ಅದ್ರ ಬಗ್ಗೆ ತಕ್ಷಣ ನಮಗೆ ಮಾಹಿತಿ ಕೊಡಿ. ಅವ್ರ ಮೇಲೆ ನಾವು ಖಂಡಿತವಾಗಿ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಅನೌನ್ಸ್ ಮಾಡಿ ಅವೇರ್ನೆಸ್ ಮೂಡಿಸಬೇಕು. ಡ್ರಗ್ಸ್ ಬಗ್ಗೆ ಲೇಡೀಸ್ ಬರ್ತಾರೆ, ಅವರಿಗೆ ಸ್ವಲ್ಪ ಈಗ ನಮ್ಮ ಪೊಲೀಸ್ ಇಲಾಖೆ ರಕ್ಷಣೆ ಇದೆ ಅವರಿಗೆ, ಅದ್ರ ಬಗ್ಗೆ ಮತ್ತು ಟ್ರೈನಿಂದ ಡೈಲಿ ಯಾರ್ಯಾರು ಬರ್ತಾರೆ ಹೋಗ್ತಾರೆ, ಯಾರು ಸಸ್ಪಿಷಿಯಸ್ ಪರ್ಸನ್ ಬರ್ತಾರೆ, ಸಸ್ಪಿಷಿಯಸ್ ಐಟಮ್ಸ್ ಅವ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ಎಲ್ಲ ಅವರಿಗೆ ನಮಗೆ ಜಾಸ್ತಿ ಡಿಸ್ಟರ್ಬ್ ಮಾಡಬಾರ್ದು, ಆರಾಮಾಗಿ ಅದು ಮೂಡಿಸಬೇಕು. ಮತ್ತು ನಮಗೆ ಹೆಲ್ಪ್ ಲೈನ್ ನಂಬರ್ಸ್ ಏನಿವೆ ಸೈಬರ್ ಕ್ರೈಮ್ ಮತ್ತು ಪೊಲೀಸರ ಬಗ್ಗೆ ಕೂಡ ಅವರಿಗೆ ಯಾರಿಗೇನಾದರೂ ಡೌಟ್ ಇದೆಯಾ? ಈಗ ನಾವು ಮಾರಿಕುಪ್ಪಂ ತನಕ ಹೋಗ್ತೀವಿ, ಅದರಿಂದ ನೀವು ಮತ್ತೆ ರಿಟರ್ನ್ ಕಾಲ್ ನಾವು ಮಾಡ್ತೀವಿ, ಅದನ್ನು ನೀವು